ಎಲ್ಲರಿಗೂ ನಮಸ್ಕಾರ. ಸೊ ಈ ಒಂದು ವಿಡಿಯೋಲಿ KCET ಇಂಜಿನಿಯರಿಂಗ್ ಕಾಲೇಜಸ್ ಅಥವಾ ಬೇರೆ ಕೋರ್ಸಸ್ ಕಾಲೇಜಸ್ ನ ಎಷ್ಟೆಷ್ಟು ಫೀಸ್ ನೀವು ಕಟ್ಟಬೇಕಾಗಿರುತ್ತೆ, ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದೀನಿ. ಸೊ ಡೀಟೇಲ್ ಆಗಿ ಈ ಒಂದು ವಿಡಿಯೋಲಿ ನೋಡೋಣ. ಈ ಒಂದು ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಫೀಸ್ ದಿಸ್ ಇಸ್ ಯು ಆರ್ ಗೋಯಿಂಗ್ ಟು ಪೇ ಫಾರ್ ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರಿಗೆ ಕಟ್ಟಬೇಕಾಗಿರುತ್ತೆ. ಸೊ ಈ ಒಂದು PDF ನಾನು ತಗೊಂಡಿದ್ದೀನಿ ನಾವು ವೆಬ್ಸೈಟ್ ಇಂದಾನೆ. ಸೊ ಪ್ರೊವಿಷನಲ್ ಫೀಸ್ ಸ್ಟ್ರಕ್ಚರ್ ಇಂಜಿನಿಯರಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರ್, ಬಿ ಫಾರ್ಮಾ, ಫಾರ್ಮಾ ಡಿ, ಫಾರ್ಮಾ ಸೈನ್ಸ್ ಕೋರ್ಸಸ್ ಗೆ. ಸೊ ದಿಸ್ ಇಸ್ ಫಾರ್ 2023-2024 ಅಂದ್ರೆ ಲಾಸ್ಟ್ ಅಕಾಡೆಮಿಕ್ ಇಯರ್ ಎಷ್ಟೆಷ್ಟು ಫೀಸ್ ಸ್ಟೂಡೆಂಟ್ಸ್ ಕಟ್ಟಿದ್ರು ಅಂತ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡೋಣ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಕಾಲೇಜಸ್ ನ ಡಿವೈಡ್ ಮಾಡಿದ್ದಾರೆ ಕೆಲವೊಂದು ಟೈಪ್ಸ್ ಅಲ್ಲಿ, ಹಾಗೂ ಇಲ್ಲಿ ಕ್ಯಾಟಗರೀಸ್ ಬೇರೆ ಬೇರೆ ಕ್ಯಾಟಗರೀಸ್ ಅಲ್ಲಿ ಡಿವೈಡ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಕ್ಯಾಟಗರೀಸ್ ಕಡೆ ಬರ್ತಾ ಹೋದ್ರೆ, ಸೊ GM ನಿಮ್ಮ ಜನರಲ್ ಮೆರಿಟ್ ಆಗಿರಬಹುದು, ಅಥವಾ 2A ಕ್ಯಾಟಗರಿ, 2B, 3A, 3B. ಸೊ ಇನ್ಕ್ಲೂಡಿಂಗ್ SC ST annual income about 10 lakh and including category 1 annual income about 2.5 lakh. So this is all about this category. And ಇನ್ನೊಂದು ಕ್ಯಾಟಗರಿ ನೋಡಿ SNQ ಕೋಟಾ ಅಂತ ಹೇಳ್ತೀವಿ ನಾವು. SNQ ಅಂದ್ರೆ ಸೊ SNQ stands for super numerary quota ಅಂತ. So this is introduced by AICTC All India Council for Technical Education ಅಂತ ಇರುತ್ತೆ. ಈ ಒಂದು ಕೋಟಾದಲ್ಲಿ ಏನಾಗುತ್ತೆ ಅದನ್ನು ಹೇಳ್ತೀನಿ. ಹಾಗೂ ಇಲ್ಲಿ ನೋಡಿ SC ST annual income up to 2.5 lakh per annum ಗೆ ಈ ಒಂದು ಸ್ಲಾಟ್, ಹಾಗೂ up to 10 lakh per annum ಗೆ ಈ ಒಂದು ಸ್ಲಾಟ್. ಅಂಡ್ ಲಾಸ್ಟ್ ಅಲ್ಲಿ ನೋಡಿ ಕ್ಯಾಟಗರಿ 1 annual income up to 2.5 lakh. ಸೊ ಈ ಒಂದು ಕ್ಯಾಟಗರೀಸ್ ನ ಇಸ್ಟ್ ಪಾರ್ಟ್ಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ಅಂಡ್ ಕಾಲೇಜಸ್ ಕಡೆ ಬರ್ತಾ ಹೋದ್ರೆ ಗವರ್ಮೆಂಟ್ ಆರ್ ಫಾರ್ ಏಡೆಡ್ ಕಾಲೇಜಸ್ ಇನ್ ಏಡೆಡ್ ಕೋರ್ಸಸ್. ಸೊ ನಿಮ್ಗೆ ಗೊತ್ತಿರುವಂತೆ ಕೆಲವೊಂದು ಕಾಲೇಜಸ್ ಏಡೆಡ್ ಕಾಲೇಜಸ್ ಆಗಿರುತ್ತೆ. ಸೊ ಏಡೆಡ್ ಕಾಲೇಜಸ್ ಅಲ್ಲಿ ಬರ್ತಾ ಏಡೆಡ್ ಕೋರ್ಸಸ್ ಆಗಿರುತ್ತೆ. ಸೊ ಅದ್ರಲ್ಲಿ ಫೀಸಸ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂಡ್ VTU ರೀಜನಲ್ ಕಾಲೇಜಸ್ ಆಗಿರಬಹುದು ಅಥವಾ ಟೈಪ್ 1. ಸೊ ಟೈಪ್ 1 ಅಂಡ್ ಟೈಪ್ 2 ಆರ್ ದಿ ಮೇನ್ ಟೂ ಟೈಪ್ಸ್ ಆಫ್ ಕಾಲೇಜಸ್ ಇವು ಡಿವೈಡ್ ಮಾಡೋದು. ಟೈಪ್ 1 ಅಲ್ಲಿ ಅನ್ಎಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅಂಡ್ ಅನ್ಎಡೆಡ್ ಕಾಲೇಜಸ್ ಇನ್ ಏಡೆಡ್ ಕಾಲೇಜಸ್ ಆಗಿರಬಹುದು, ಅಥವಾ ಟೈಪ್ 2 ಅಲ್ಲಿ ಅನ್ಎಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅಂಡ್ ಅನ್ಎಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್. ಸೊ ಇವೆರಡು ಆಲ್ಮೋಸ್ಟ್ ಸೇಮ್. ಸೊ ನಿಮ್ಗೆ ಇಲ್ಲಿ ಗೊತ್ತಾಗಲ್ಲ ವಿಚ್ ಆರ್ ದಿ ಕಾಲೇಜಸ್ ಆರ್ ಅನ್ಎಡೆಡ್ ಅಥವಾ ಗೌರ್ಮೆಂಟ್ ಆಗಿರಬಹುದು ಅಥವಾ ಮೈನಾರಿಟಿ ಕಾಲೇಜಸ್ ಆಗಿರಬಹುದು, ಇಲ್ಲಿ ಗೊತ್ತಾಗಲ್ಲ. ಬಟ್ ನೀವು ಆಪ್ಷನ್ ಎಂಟ್ರಿ ಮಾಡ್ತೀರಲ್ವಾ, ಸೊ ನಿಮ್ಗೆ ಅಲ್ಲಿ ಕ್ಲಿಯರ್ ಐಡಿಯಾ ಸಿಗುತ್ತೆ ನಿಮ್ಗೆ ಅವ್ರಿಗೆ ಯಾವ್ಯಾವ ಕಾಲೇಜಸ್ ಯಾವ್ಯಾವ ಕ್ಯಾಟಗರಿ ಡಿವೈಡ್ ಮಾಡಿದಾರೆ ಅಂತ. ನೆಕ್ಸ್ಟ್ ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸ್ ಆಗಿರಬಹುದು. ಅಗೇನ್ ಬಿ ಫಾರ್ಮಲ್ಲೂ ಅಷ್ಟೇ ಗವರ್ಮೆಂಟ್ ಅಂಡ್ ಅನ್ಎಡೆಡ್ ಕೋರ್ಸಸ್. ಅಂಡ್ ಫಾರ್ಮಾ ಸೈನ್ಸ್ ಅಥವಾ ವೆಟರ್ನರಿ ಕೋರ್ಸಸ್ ಗೆ ಗವರ್ಮೆಂಟ್ ಕಾಲೇಜಸ್ ಅಲ್ಲಿ ಈ ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ. ಲಿಸ್ಟ್ ನೋಡಿದ ತಕ್ಷಣ ನಿಮಗೂ ಗೊತ್ತಾಗ್ಬಿಡುತ್ತೆ. ಬಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ. ಸೊ ದಟ್ ಐ ಆಮ್ ಗೋಯಿಂಗ್ ಟು ಸೇ ಯು. ನಾನು ಹೇಳ್ದಂಗೆ SNQ ಕೋಟಾ. ಸೊ ಬಹಳಷ್ಟು ಸ್ಟೂಡೆಂಟ್ಸ್ ಗೆ ಸ್ಟಿಲ್ ಡೌಟ್ ಇರುತ್ತೆ SNQ ಕೋಟಾ ಅಂದ್ರೆ ಏನಂತ. ಸೊ ನಾನು ಆಗ್ಲೇ ಹೇಳ್ದಂಗೆ SNQ ಸ್ಟ್ಯಾಂಡ್ಸ್ ಫಾರ್ ಸೂಪರ್ ನ್ಯೂಮರರಿ ಕೋಟಾ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ತೀನಿ. ಈಗ ಒಂದು ಕಾಲೇಜ್ ಅಲ್ಲಿ 100 ಸೀಟ್ಸ್ ಇರುತ್ತೆ. ಸೊ SNQ ಕೋಟಾ ಪ್ರಕಾರ ಆ 100 ಸೀಟ್ಸ್ ಅಲ್ಲಿ ಅಡಿಷನಲ್ 5% ಸೀಟ್ಸ್ ಅಂದ್ರೆ ಅಡಿಷನಲ್ 5 ಸೀಟ್ಸ್ ಈ ಕೋಟಾಗೆ ಪ್ರಿಸರ್ವ್ ಆಗಿರುತ್ತೆ. ಸೊ 5% ರಿಸರ್ವೇಶನ್ ಇರುತ್ತೆ SNQ ಕೋಟಾಗೆ. ಸೊ SNQ ಕೋಟಾ ಹೇಗ್ ಸಿಗುತ್ತೆ ಅಥವಾ ಯಾವ ತರ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು SNQ ಕೋಟಾ ಸಿಗಕ್ಕೆ ಅಂತ, ಇವೆಲ್ಲ ಇನ್ಫಾರ್ಮೇಶನ್ ನಾನು ಮುಂದಿನ ವಿಡಿಯೋ ಅಲ್ಲಿ ಹೇಳ್ತೀನಿ. ಸೊ ಸ್ಟೇ ಕನೆಕ್ಟೆಡ್, ಓಕೆನಾ. ಅಂಡ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಸೊ ದಟ್ ಯು ಡೋಂಟ್ ಮಿಸ್ ಔಟ್ ದ ಅಪ್ಕಮಿಂಗ್ ನೋಟಿಫಿಕೇಶನ್. ಇದು ನಾನು ತಗೊಂಡಿರೋದು 2023-2024. ಇಲ್ಲಿ ನೋಡಿ ಗವರ್ಮೆಂಟ್ ಕಾಲೇಜಸ್ ಫೀಸ್ ಇಂಜಿನಿಯರಿಂಗ್ ಅಂಡ್ ಆರ್ಕಿಟೆಕ್ಚರ್ ಕೋರ್ಸಸ್ ನೋಡ್ತಾ ಹೋದ್ರೆ, ಓಕೆ ಲಾಸ್ಟ್ ಇಯರ್ ಗವರ್ಮೆಂಟ್ ಕಾಲೇಜಸ್ 40,860 ಇತ್ತು ಯಾವ್ದಕ್ಕೆ ಈ ಒಂದು ಕ್ಯಾಟಗರಿ. ಸೊ ನೀವು ಡಿಸೈಡ್ ಮಾಡಬೇಕು ವೆದರ್ ಯು ಬಿಲಾಂಗ್ಸ್ ಟು ದಿಸ್ ಕ್ಯಾಟಗರಿ ಆರ್ SC ST ಆಗಿದ್ರೆ ನೀವು ಯಾವ ಸ್ಲಾಟ್ ಅಲ್ಲಿ ಬರ್ತೀರಾ, ಫಸ್ಟ್ ಆರ್ ಸೆಕೆಂಡ್, ಅಥವಾ ಕ್ಯಾಟಗರಿ 1 ಇದ್ರೆ ನಿಮ್ಮ ಆನ್ಯುವಲ್ ಇನ್ಕಮ್ ಲೆಸ್ ದನ್ 2.5 lakh ಇದ್ರೆ ಈ ಲಾಸ್ಟ್ ಬಾಕ್ಸ್ ಕಡೆ ನೀವು ನೋಡ್ಕೋಬೇಕು. ಸೊ ನೋಡಿ ಇಲ್ಲಿ ಫಾರ್ ಏಡೆಡ್ ಕಾಲೇಜಸ್ ಇನ್ ಏಡೆಡ್ ಕೋರ್ಸಸ್ ಆಯ್ತು. ಸೊ ಕೆಲವೊಂದು ಕಾಲೇಜಸ್ ನಾನು ಹೇಳ್ದಂಗೆ ಏಡೆಡ್ ಆಗಿರುತ್ತೆ, ನಿಮ್ಗೆ ಅಲ್ಲಿ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ BMS ಕಾಲೇಜ್ ಆಗಿರ್ಬೋದು ಅಥವಾ ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿರ್ಬೋದು, ಅಂತಹ ಕಾಲೇಜಸ್ ಅಲ್ಲಿ ಅನ್ಎಡೆಡ್ ಇರುತ್ತೆ, ಏಡೆಡ್ ಇರುತ್ತೆ. ಸೊ ಕೀಪ್ ದಟ್ ಇನ್ ಮೈಂಡ್. ಅಂಡ್ ಟೈಪ್ 1 ಅಂಡ್ ಟೈಪ್ 2 ಇವು ಡಿವೈಡ್ ಮಾಡಿರ್ತಾರೆ. ಸೊ ಟೈಪ್ 1 ಕಾಲೇಜಸ್ ಅಲ್ಲಿ 96,574 ಫೀಸ್ ಇತ್ತು ಲಾಸ್ಟ್ ಇಯರ್. ಅಂಡ್ ಟೈಪ್ 2 ಕಾಲೇಜಸ್ ಅಲ್ಲಿ 1,04,265 ಫೀಸ್ ಇತ್ತು ಲಾಸ್ಟ್ ಇಯರ್. ಓಕೆ, ಸೊ ದಿಸ್ ಇಸ್ ಫಾರ್ ದಿಸ್ ಕ್ಯಾಟಗರಿ. ನಾನು ಹೇಳ್ದಂಗೆ ಜನರಲ್ ಮೆರಿಟ್ ಆಗಿದ್ರೆ ನೀವು ಫಸ್ಟ್ ಬಾಕ್ಸ್ ನ ನೋಡ್ಬೇಕು. ಸೊ SNQ ಕೋಟಾ ದಿಸ್ ಇಸ್ ರಿಗಾರ್ಡ್ಲೆಸ್ ಆಫ್ ಯೋರ್ ಕ್ಯಾಸ್ಟ್. ನಿಮ್ ಕ್ಯಾಸ್ಟ್ ಯಾವುದೇ ಆಗಿರ್ಬೋದು, ನೀವು ಜನರಲ್ ಮೆರಿಟ್ ಆಗಿದ್ರು ಸಹ ನೀವು SNQ ಕೋಟಾಗೆ ಎಲಿಜಿಬಲ್ ಇರ್ತೀರಾ. ನೀವು ಬೇರೆ ಕ್ಯಾಸ್ಟ್ ಆಗಿದ್ರು ನೀವು SNQ ಕೋಟಾಗೆ ಎಲಿಜಿಬಲ್ ಇರ್ತೀರಾ. ಬಟ್ ದಿ ಥಿಂಗ್ ಇಸ್ ಸಮ್ ಪಾಯಿಂಟ್ಸ್ ದಟ್ ಯು ಶುಡ್ ಕೀಪ್ ಇನ್ ಮೈಂಡ್ ವೈಲ್ ಡೂಯಿಂಗ್ ಯೋರ್ ಆಪ್ಷನ್ ಎಂಟ್ರಿ ಲಿಸ್ಟ್. ಸೊ ಅವೆಲ್ಲ ಪಾಯಿಂಟ್ಸ್ ನಾನು ಮುಂದಿನ ವಿಡಿಯೋ ಹೇಳ್ತೀನಿ. ಸೊ ನಿಮಗೆ SNQ ಕೋಟಲ್ಲಿ ಯಾವುದೇ ಬ್ರಾಂಚ್ ಸಿಕ್ಕಿದ್ರೆ ಕಾಲೇಜ್ ಅಲ್ಲಿ, ಸೊ ನಿಮ್ಮ ಫೀಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಟೈಪ್ 1 ಅನ್ಎಡೆಡ್ ಕಾಲೇಜಸ್ ಅಲ್ಲಿ 96,000 ಇದ್ದಿದ್ದು ನಿಮ್ಗೆ ಬರೀ 31,000 ಇರುತ್ತೆ. ಅಗೇನ್ ನಾನು ಹೇಳಿದೀನಿ, ಇದು ಇವೆಲ್ಲ ಫೀಸ್ ಇದೆಯಲ್ವಾ, ಇವೆಲ್ಲ ಫೀಸು ಯು ಆರ್ ಗೋಯಿಂಗ್ ಟು ಪೇ ಟು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರಿಗೆ ನೀವು ಪೇ ಮಾಡಬೇಕಾಗಿರೋದು. ಬಟ್ ಯೂನಿವರ್ಸಿಟೀಸ್ ಅಥವಾ ನೀವು ಕಾಲೇಜಸ್ ಅಲ್ಲಿ ಆಫ್ಲೈನ್ ಹೋಗಿ ನೀವು ಯಾವಾಗ ನೀವು ಅಡ್ಮಿಷನ್ಸ್ ತಗೋತಿರಲ್ವಾ, ಅಲ್ಲಿ ಇನ್ನ ಫೀಸ್ ಸ್ವಲ್ಪ ಇರುತ್ತೆ. ಸೊ ದಾಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್, ಬಿಕಾಸ್ ಅವ್ರ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಬೇರೆ ಯಾವ್ದಾದ್ರು ಫೀಸಸ್ ಅವ್ರು ಇನ್ಕ್ಲೂಡ್ ಮಾಡಬಹುದು. ಸೊ ಅರೌಂಡ್ 10 to 20K
SC/ST 750 rupees if first slot is 750 rupees and even for the second slot. Okay, annual income up to 10 lakh per annum or annual income up to 2.5 lakh per annum. Okay, so this is for the SC/ST slot student. ಇಲ್ಲಿ ನೋಡಿ category 1 annual income up to 2.5 lakh ಇಲ್ಲೂ ಸಹ ನಿಮಗೆ category 1 ನಿಮಗೆ ಅಕಸ್ಮಾತ್ ಏಡೆಡ್ ಕಾಲೇಜ್ ಸಿಕ್ಕಿದ್ರೆ ಫೀಸ್ ತುಂಬಾ ಕಡಿಮೆ ಇರುತ್ತೆ. ನೀವು ಏಡೆಡ್ ಕಾಲೇಜಸ್ ಅಲ್ಲಿ ನೋಡಿ, ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಆಬ್ವಿಯಸ್ಲಿ ಫೀಸ್ ಕಡಿಮೆ ಇರುತ್ತೆ, ಬಟ್ ಏಡೆಡ್ ಕಾಲೇಜಸ್ ಅಲ್ಲೂ ಸಹ ಫೀಸ್ ತುಂಬಾ ಕಡಿಮೆ ಇರುತ್ತೆ. ದಿಸ್ ಇಸ್ ದಿ ಥಿಂಗ್ ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ನೀವು ಅನ್ಕೊಂಡಿರ್ತೀರಾ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ಮಾತ್ರ ಕಡಿಮೆ ಇರುತ್ತೆ ಅಂತ, ಬಟ್ ನೋ, ದಟ್ ಈಸ್ ಇನ್ ಕರೆಕ್ಟ್. ಏಡೆಡ್ ಕಾಲೇಜಸ್ ಅಲ್ಲೂ ಸಹ ಫೀಸ್ ಕಡಿಮೆನೇ ಇರುತ್ತೆ ಅಂಡ್ SNQ ಕೋಟಾದಲ್ಲಿ ಸಿಕ್ಕಿದ್ರು ಫೀಸ್ ಕಡಿಮೆ ಇರುತ್ತೆ. So this is all about the last years. So private ಅಥವಾ deemed universities like PES university ಅಂತ colleges ನಿಮಗೆ ಸಿಕ್ಕಿದೆ. So this is the amount that you are going to pay KEA. So this is all about engineering and architecture. Again, B Pharma courses ಕಡೆ ಹೋದ್ರು you can see this particular slots. Okay, you can see this particular slots and in B Pharma ಅಥವಾ medical courses ಕಡೆ SNQ ಕೋಟಾ ನಿಮಗೆ ಸಿಗೋದಿಲ್ಲ. ಇಲ್ಲಿ ನೋಡಿ ಇನ್ನೊಂದು ಪಾಯಿಂಟ್ ಏನು ಹೇಳಿದ್ರೆ, for architecture courses apart from the above fees 650 rupees is extra and 10,000 rupees as other fees is included in the above table for government and aided engineering colleges and 20,000 has fees is included in the above table for unaided and private or deemed universities. But the thing is, ನೀವು ಒಂದ್ಸತಿ ಆಫ್ಲೈನ್ ಅಡ್ಮಿಷನ್ ಮಾಡಿಸ್ಕೊಳಕ್ ಹೋಗ್ತಿರಲ್ವಾ, ಸೊ ಯು ವಿಲ್ ಗೆಟ್ ಟು ನೋ ಹೇಗಿರ್ಬೋದು ಅಂದ್ರೆ ಇನ್ನೊಂದ್ ಚೂರ್ ಏನಾದ್ರು ಸ್ಲೈಟ್ ವೇರಿಯೇಷನ್ಸ್ ಇದ್ರೆ ಆಗಿರ್ಬೋದು. ಯಾಕಂದ್ರೆ ನಿಮ್ಗೆ ನೋಡಿ ಲಾಸ್ಟ್ ಇಯರ್ ಅದರ್ ಲಾಸ್ಟ್ ಇಯರ್ 2022-2023 ಫೀಸ್ ಬಗ್ಗೆ ನಾನು ಹೇಳ್ತೀನಿ. 2022 ಅಲ್ಲಿ ಎಷ್ಟಿತ್ತು ನೋಡಿ, 91 ಫಾರ್ ಅನ್ಎಡೆಡ್ ಟೈಪ್ 1 ಕಾಲೇಜಸ್ಗೆ 91,796 rupees ಇತ್ತು and for type 2 ಗೆ 98,000 ಇತ್ತು 2022 ಗಿತ್ತು. and last year ಎಷ್ಟು ಫೀಸ್ ಇನ್ಕ್ರಿಮೆಂಟ್ ಆಗಿದೆ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. 91 ಇಂದ 96 ಗೆ ಹೋಯಿತು and 98 ಇಂದ 1,04,000 ಹೋಗಿದೆ. ಸೊ ಈ ವರ್ಷನೂ ಸಹ ಸ್ವಲ್ಪ ಇನ್ಕ್ರಿಮೆಂಟ್ ಆಗಿರ್ಬೋದು, ಬಟ್ ಈವನ್ ರೌಂಡ್ ಫಿಗರ್ ಅಲ್ಲಿ this is all going to be your fees structure that you are going to pay for Karnataka Examinations Authority. and ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.